ಸ್ನೇಹಿತರೆ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಈಗ ಹಿಂದಿ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಹೈಕೋರ್ಟ್ ಇದೀಗ ಹಿಂದಿ ಪರೀಕ್ಷೆಗೆ ನೀವು ಗ್ರೇಡ್ ಬದಲಾಗಿ ಅಂಕಗಳನ್ನು ನೀಡಿ ಅಂತ ಹೇಳಿದೆ. ಈ ಹಿಂದೆ ಸೂಚನೆಯನ್ನು ಕೊಟ್ಟಿತ್ತು, ಮತ್ತೆ ಸರ್ಕಾರ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಈಗ ಮತ್ತೆ ಖಡಕ್ಕಾಗಿ ಹೇಳಿದೆ, ನೀವು ಗ್ರೇಡ್ ಬದಲಾಗಿ ಮಾರ್ಕ್ಸ್ ಗಳನ್ನ ಕೊಡಿ ಹಿಂದಿ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೀವು ಇಷ್ಟೊಂದು ಅವಸರವಾಗಿ ಮಾಡುವ ಅಗತ್ಯತೆ ಇತ್ತ ಅಂತ ಕೂಡ ಹೇಳಿದೆ. ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಆಶಯ ಚೆನ್ನಾಗಿತ್ತು. ಅಂದ್ರೆ ಹಿಂದಿ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸರಿಯಾಗಿ ಅರ್ಥ ಆಗಲ್ಲ, ಅದನ್ನು ಬರೆಯೋ ವಿಚಾರ. ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಒಂದು ಅಂದಾಜು ಒಂದ್ಸಲಿ 90,000, ಒಂದ್ಸಲಿ 80,000, ಒಂದ್ಸಲಿ 1,00,000 ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು ಹಿಂದಿ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಹಜವಾಗಿ ಆ ಭಾಷೆ ನಮ್ಮದಲ್ಲ, ಅದನ್ನ ಕಲಿಬೇಕು, ಅದನ್ನ ಕಲಿತು ಬರೀಬೇಕು. ಸೊ ಅದು ಪಾಸ್ ಆಗ್ಲಿಲ್ಲ ಅಂದ್ರೆ ಅವರ ಶೈಕ್ಷಣಿಕ ಬದುಕು ಕುಂಠಿತ ಆಗ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಸರ್ಕಾರ ಒಂದು ನಿಲುವನ್ನ ತೆಗೆದುಕೊಂಡಿತ್ತು, ನಾವು ಇದನ್ನ ಪರೀಕ್ಷೆಯನ್ನು ರದ್ದುಗೊಳಿಸಲ್ಲ, ಗ್ರೇಡ್ ಮಾಡ್ತೇವೆ ಅಂತ. ಇದರಿಂದ ವಿದ್ಯಾರ್ಥಿಗಳ ಮೈಂಡ್ ಫ್ರೀ ಆಗುತ್ತೆ, ಆರಾಮಾಗಿ ಬರೀಲಿ. ಏನು ಫೇಲ್ ಆದ್ರೆ ನಮ್ಮ ಬದುಕು ಭವಿಷ್ಯ, ಶಿಕ್ಷಣದ ಭವಿಷ್ಯ ಹಾಳಾಗುತ್ತೆ ಅನ್ನುವಂಥ ಒತ್ತಡ ಬೇಡ ಅನ್ನೋ ಕಾರಣಕ್ಕೋಸ್ಕರ ಈ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿತ್ತು. ಒಂದು ರೀತಿಯ ಒಳ್ಳೆಯ ನಿರ್ಧಾರ ಆಗಿತ್ತು. ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಸರ್ಕಾರಕ್ಕೆ ಒತ್ತಡವನ್ನು ತಂದಿದ್ವು. ಇಲ್ಲಿ ಯಾಕೆ ಏರಿಕೆ ಅದು ಅನ್ನೋ ವಿಚಾರಕ್ಕೆ. ಮತ್ತೆ ಇನ್ನೊಂದೇನು ಅಂದ್ರೆ, ಹಿಂದಿ ಉತ್ತರ ಭಾರತೀಯರಿಗೆ ಕನ್ನಡ ಯಾಕೆ ಬೇಕಿಲ್ವೋ ಹಾಗೆ ಕನ್ನಡಿಗರಿಗೂ ಕೂಡ ಹಿಂದಿ ಬೇಕಿಲ್ಲ. ಉತ್ತರ ಭಾರತೀಯರಿಗೆ ಹಿಂದಿ ವಾಲಗಳಿಗೆ ಇಂಗ್ಲಿಷ್ ಯಾಕೆ ಬೇಕೋ ಹಾಗೆ ಕನ್ನಡಿಗರು ಕೂಡ ಇಂಗ್ಲಿಷ್ ಬೇಕು. ಅವರಿಗೆ ಕನ್ನಡ ಬೇಕಾಗಿಲ್ಲ, ನಮಗೆ ಹಿಂದಿ ಬೇಕಾಗಿಲ್ಲ. ಅವ್ರಿಗೆ ಇಂಗ್ಲಿಷ್ ಬೇಕು, ನಮಗೂ ಇಂಗ್ಲಿಷ್ ಬೇಕು. ಈಗ ನ್ಯಾಯಾಲಯ ಮತ್ತೆ ನೀವು ಅಂಕಗಳನ್ನು ಕೊಡಿ ಗ್ರೇಡ್ ಬದಲಾಗಿ ಅಂತ ಹೇಳಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ, ಒತ್ತಡ, ಸರ್ಕಾರದ ಈ ನಿರ್ಧಾರಗಳು, ಅವಸರವಾದಂಥ ನಿರ್ಧಾರಗಳು ಸ್ವಲ್ಪ ಅವರಿಗೆ ಕಸಿವಿಸಿ ಉಂಟು ಮಾಡಿದೆ ನಿಜ. ಈ ಬಿಜೆಪಿಯ ಶಾಸಕರು, ಬಿಜೆಪಿಗರು ಈಗ ಸರ್ಕಾರ ಕ್ಷಮೆ ಯಾಚಿಸಬೇಕು, ಹಾಗೆ ಸರ್ಕಾರ ಸ್ವಲ್ಪ ಅವಸರವಾದ ನಿರ್ಧಾರ ತೆಗೆದುಕೊಂಡಿತ್ತು, ಆದರೆ ಸರ್ಕಾರದ ನಿರ್ಣಯ ಚೆನ್ನಾಗಿತ್ತು. ಈಗ ನ್ಯಾಯಾಲಯ ತನ್ನ ಅಭಿಪ್ರಾಯವನ್ನು ಕೊಟ್ಟಿದೆ. ಸ್ನೇಹಿತರೆ, ಹಾಗಂತೇಳಿ ಏನೋ ಆಗೋಗ್ಬಿಡ್ತು ಇನ್ನು ಮಕ್ಕಳಿಗೆ ಈ ವಿಚಾರಕ್ಕೆ ಸರ್ಕಾರ ಏನ್ ಮಾಡಬೇಕು ಮತ್ತೆ ಡೋಲಾಯಮಾನ ಅಂತೇಳಿ ಅಂದ್ಕೊಳ್ಳೋ ಅಗತ್ಯತೆ ಇಲ್ಲ. ಈ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಹಿಂದಿ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ, ಚಿಂತನೆಯನ್ನ ಮಾಡಬೇಕಾಗಿರುವಂಥದ್ದು ಏನು ಭಾಷಾ ತಜ್ಞರು, ಮತ್ತೆ ಭಾಷಾ ವಿಜ್ಞಾನಿಗಳು, ಮತ್ತೆ ಅಧ್ಯಯನಕಾರರು, ಬೋಧಕರು, ಮತ್ತೆ ಚಿಂತಕರು, ಸಾಹಿತಿಗಳು ಇದ್ರ ಬಗ್ಗೆ ಮತ್ತೆ ಚಿಂತನೆ ಮಾಡುವಂತ ಅವಶ್ಯಕತೆ ಮತ್ತೆ ಅಗತ್ಯತೆ ಇದ್ದೇ ಇದೆ, ಮತ್ತೆ ಅವಕಾಶವೂ ಕೂಡ ಇದ್ದೇ ಇದೆ. ಜೊತೆಗೆ ಒಂದು ಕಾಯ್ದೆಯನ್ನು ರೂಪಿಸಬೇಕಾಗಿದೆ. ಬೇರೆ ದೇಶದವರಿಗೆ ಅಲ್ಲ, ಇನ್ನು ಬೇರೆ ರಾಜ್ಯಗಳಿಗೆ, ಹಿಂದಿ ರಾಜ್ಯಗಳಿಗೆ ಕನ್ನಡ ಯಾಕೆ ಬೇಕಾಗಿಲ್ವೋ ನಮಗೂ ಹಾಗೆ ಹಿಂದಿ ಬೇಕಾಗಿಲ್ಲ. ಈಗ ಸದ್ಯಕ್ಕೆ ಸರ್ಕಾರದ ಏನು ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡ್ಕೊಳ್ತಾ ಸರ್ಕಾರ ಒಂದು ಕಠಿಣವಾದಂತಹ ಮತ್ತೆ ಇದು ಮತ್ತೆ ಸಮಸ್ಯಾತ್ಮಕವಾಗಿ ತೊಂದರೆ ಆಗದ ರೀತಿಯಲ್ಲಿ ಒಂದು ಕಾಯ್ದೆಯನ್ನ ಸಾಹಿತಿಗಳೊಂದಿಗೆ, ಚಿಂತಕರೊಂದಿಗೆ, ಭಾಷಾ ವಿಜ್ಞಾನಿಗಳೊಂದಿಗೆ ಒಂದು ಈ ಹಿಂದಿ ನಮಗೆ ಮತ್ತೆ ಮತ್ತೆ ತೊಂದರೆ ಹೇರಿಕೆಯಾಗದೇ ಇರುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾಯ್ದೆಯನ್ನ ರೂಪಿಸುವ ಅಗತ್ಯತೆ ಇದೆ. ಅದನ್ನ ಸರ್ಕಾರ ಮಾಡಲಿ, ಅವಕಾಶ ಇದೆ. ಸುಗ್ರೀವಾಜ್ಞೆಯೂ ಕೂಡ ಇದೆ, ಸುಗ್ರೀವಾಜ್ಞೆ ಮೂಲಕ ಮಾಡುವಂಥದ್ದು. ಈಗ ಸದ್ಯಕ್ಕೆ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಲಿ. ಆದರೆ ಮುಂದಿನ ದಿನಗಳಲ್ಲಿ ಹೇಗೆ ಹಿಂದಿ ರಾಜ್ಯಗಳು ಕನ್ನಡವನ್ನ ಪಾಲನೆ ಮಾಡ್ತಾ ಇಲ್ವೋ ಹಾಗೆ ಥರ್ಡ್ ಲ್ಯಾಂಗ್ವೇಜ್ ಆಗಿ ಬೇರೆ ಸ್ಕಿಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡ್ರೆ, ಹಿಂದಿಯನ್ನು ಸಂಪೂರ್ಣವಾಗಿ ಕೈ ಬಿಟ್ಟು ನಮಗೆ ಹಿಂದಿ ಬೇಕಾಗಿಲ್ಲ, ಅಗತ್ಯತೆನೇ ಇಲ್ಲ, ಹಿಂದಿ ಕಲಿದಿದ್ರೆ ಪ್ರಪಂಚ ಏನು ಮುಳುಗೋಗೋದಿಲ್ಲ ಅಥವಾ ಏನೂ ಆಗೋದಿಲ್ಲ, ನಮಗೇನು ಉದ್ಯೋಗ ಹಿಂದಿ ಕಲಿದಿದ್ರೆ ಉದ್ಯೋಗ ಸಿಗದೇ ಇಲ್ಲ ಅಂತ ಏನು ವಾತಾವರಣ ಇಲ್ಲ. ಹಾಗಾಗಿ ಹಿಂದಿಯನ್ನು ಸಂಪೂರ್ಣವಾಗಿ ಕೈ ಬಿಟ್ಟು ಒಂದು ದ್ವಿಭಾಷಾ ನೀತಿ ಪದ್ಧತಿಯನ್ನು ಅನುಸರಿಸುವ, ಜೊತೆಗೆ ಸ್ಕಿಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅನ್ನ ಹಿಂದಿಯ ಬದಲಾಗಿ ಸೇರಿಸುವ ಅವಕಾಶ ಇದ್ದೇ ಇದೆ. ಇದಕ್ಕೊಂದು ಇಚ್ಛಾಶಕ್ತಿ ಬೇಕು. ಸರ್ಕಾರದ ಏನು ಮುಖ್ಯಮಂತ್ರಿಗಳು ಅವರು ಎದೆಗುಂದುವ ಅವಶ್ಯಕತೆ ಇಲ್ಲ. ಕನ್ನಡ ಪರ ಸಂಘಟನೆಗಳು, ಚಿಂತಕರು ಕನ್ನಡದ ಪರವಾಗಿ, ಕನ್ನಡದ ಬದ್ಧತೆಯ ಪರವಾಗಿ ಕೆಲಸ ಮಾಡೋರು ಇದ್ದೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಕರಾರುವಕ್ಕಾಗಿ ಅಧ್ಯಯನವನ್ನು ನಡೆಸಿ ಒಂದು ಒಳ್ಳೆಯ ಕಾಯ್ದೆಯನ್ನು ರೂಪಿಸುವ ಅಗತ್ಯತೆ ಇದೆ. ಅದನ್ನು ಮಾಡಲಿ. ಹಿಂದಿ ಹೇರಿಕೆಯನ್ನು ನಾವು ಯಾವತ್ತೂ ಒಪ್ಪೋದು ಬೇಡ.
ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈ ಕ್ಷಣಕ್ಕೆ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಇದೊಂದು ದೊಡ್ಡ ಭೂತವಾಗಿ ಪರಿಣಮಿಸದೇ ಇರಲಿ ಈ ಹಿಂದಿ ಲ್ಯಾಂಗ್ವೇಜ್ ಅನ್ನುವಂಥದ್ದನ್ನು ನಿಟ್ಟಿನಲ್ಲಿ ಸರ್ಕಾರ ಸ್ವಲ್ಪ ಅಧ್ಯಯನ ಮಾಡಲಿ, ಕೆಲಸ ಮಾಡಲಿ, ಒಂದು ಕಾಯ್ದೆಯನ್ನು ರೂಪಿಸಲಿ. ಏನಂತೀರಿ? ನಮಸ್ಕಾರ.